ನಮಸ್ತೆ ಕನ್ನಡಿಗರೇ, RSK ನ್ಯೂಸ್ಗೆ ಸ್ವಾಗತ. ಚಿರಋಣಿ ಕನ್ನಡ ಹೋರಾಟ ಸಮಿತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವವನ್ನು ಶಾಲಾ ಮಕ್ಕಳೊಂದಿಗೆ ಸಂಭ್ರಮದಿಂದ ಆಚರಿಸಿದರು. ನಿರಂತರ ಅನ್ನದಾಸೋಹ ಸಮಿತಿ ಸಹಯೋಗದೊಂದಿಗೆ ಚಿರಋಣಿ ಕನ್ನಡ ಹೋರಾಟ ಸಮಿತಿಯು ಶಾಲಾ ಮಕ್ಕಳೊಂದಿಗೆ 69ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದರು. ತಾಲೂಕಿನ ದರ್ಗಾಜೋಗಳ್ಳಿ ಗ್ರಾಮದ ಶಾಲೆಯ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಬಗ್ಗೆ ಮಾತಾಡೋದಾದರೆ ಒಟ್ಟು 69ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೊತೆಗೆ ನಮ್ಮ ಚಿರಋಣಿ ಕನ್ನಡಾಂಬೆ ಹೋರಾಟ ಸಮಿತಿಯ ವತಿಯಿಂದ ಇವತ್ತು ಈ ವರ್ಷದ ರಾಜ್ಯೋತ್ಸವವನ್ನು ದರ್ಗಾಜೋಗಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಅದರಂತೆ ಅದರ ನೇತೃತ್ವ ವಹಿಸಿದಂಥ ನಮ್ಮ ಅನ್ನದಾಸೋಹಿ ಮಲ್ಲೇಶಣ್ಣ ಮತ್ತು ತಂಡ, ವಿಶೇಷವಾಗಿ ತಾಲೂಕಿನ ಅಧ್ಯಕ್ಷರು, ಅದರಂತೆ ನಮ್ಮ ಪಂಚಾಯತಿ ಎಲ್ಲ ಗೌರವಾನ್ವಿತ ಮುಖಂಡರುಗಳು ಸೇರಿ ಇವಾಗಷ್ಟೇ ಒಂದು ಧ್ವಜಾರೋಹಣವನ್ನು ಕೂಡ ಮಾಡಿದ್ದಿದೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾಡು ನುಡಿ ವಿಚಾರ ಬಂದಾಗ ಬರೀ ನವೆಂಬರ್ 1ಕ್ಕೆ ಸೀಮಿತವಾಗದೆ ಪ್ರತಿನಿತ್ಯವೂ ಕೂಡ ಕನ್ನಡದ ಬಳಕೆ ಆಗಬೇಕು. ಕನ್ನಡದ ವಿಚಾರ ಬಂದಾಗ, ಭಾಷೆಯ ವಿಚಾರ ಬಂದಾಗ ಗಟ್ಟಿಯಾಗಿ ನಿಂತ್ಕೊಳ್ಳುವಂಥ ಒಂದಿಷ್ಟು ಕೈಂಕರ್ಯದ ಕೆಲಸಗಳನ್ನು ಕನ್ನಡ ಸಂಘಟನೆಗಳು ಮಾಡ್ತಾ ಬರ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರನೆ. ಅದರಲ್ಲೂ ಇವತ್ತಿನ ಕಾರ್ಯಕ್ರಮ ಸಾಯಂಕಾಲ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಒಂದು ನಮ್ಮ ಸಂಘಟನೆಯ ಫೌಂಡರ್ ಅಂತ ಹೇಳಿದ್ರೆ ತಪ್ಪಾಗದು, ಅದು SN ಸುಬ್ರಹ್ಮಣಿ ಸರ್ ಅವರ 46ನೇ ವರ್ಷದ ಹುಟ್ಟುಹಬ್ಬವನ್ನು ಕೂಡ ಈ ಒಂದು ಕಾರ್ಯಕ್ರಮದ ಜೊತೆ ನಾವು ಜೊತೆಗೂಡಿಸ್ಕೊಂಡಿದ್ದೀವಿ. ಈ ನೆಲೆಯಲ್ಲಿ ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಅಂತಷ್ಟೆಲ್ಲವನ್ನು ಕೊಟ್ಟು ಕರುಣಿಸಲಿ ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ. ಜೊತೆಗೆ ಸಂಘಟನೆಯ ವಿಚಾರ ಬಂತು ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿರುವಾಗೆ ಮಾಧ್ಯಮದ ಎಲ್ಲ ಸನ್ಮಿತ್ರರಿಗೆ ನಾವುಗಳು ನಮ್ಮಿಂದ ಕೈಲಾದರೆ ಮಾತ್ರ ಸಹಾಯ ಮಾಡುವಂಥದ್ದು. ನಾಡು ನುಡಿ ಚಿಂತನೆಗಳು ಬಂದಾಗ, ಹೋರಾಟಗಳನ್ನು ಪ್ರಮುಖ ಮುಖಂಡರುಗಳು ನೇತೃತ್ವದಲ್ಲಿ ನಡೆದಾಗ ನಾವು ಕೂಡ ಅವ್ರ ಜೊತೆ ಇರ್ತೀವಿ. ಅದು ವಿಶೇಷವಾಗಿ ದರ್ಗಾಜೋಗಳ್ಳಿ ಪಂಚಾಯಿತಿಯ ವ್ಯಾಪ್ತಿ ಒಳಗಡೆ ನಮ್ಮದೊಂದು ಶಾಖೆ ಕೂಡ ಇದೆ. ಫರ್ದೀನ್ ಖಾನ್ ಮತ್ತು ಅವ್ರದ್ದೊಂದು ತಂಡ ಭಾಳ ಅದನ್ನು ಉತ್ಸುಕತೆಯಿಂದ ನೆರವೇರಿಸ್ಕೊಂಡು ಬರ್ತಿದ್ದಾರೆ ಅವತ್ತಿಂದನೂ ಕೂಡ. ಅದ್ರ ಜೊತೆಗೆ ಮಲ್ಲೇಶಣ್ಣ ಈ ಭಾಗದಲ್ಲಿ ಗಟ್ಟಿಯಾಗಿ ಕರೋನಾ ಬಂದಾಗಿಂದ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರತಿನಿತ್ಯನೂ ಕೂಡ ಅನ್ನದಾಸೋಹ ಮಾಡ್ತಾ ಒಬ್ಬರನ್ನ ಸಹಾಯಕ್ಕೆ ತಗೊಳ್ತಾ, ವಿಶೇಷವಾಗಿ ಇಲ್ಲಿನ ಎಲ್ಲ ಲೋಕಲ್ ಲೀಡರ್ಗಳನ್ನು, ಈಗ ರಂಗಸ್ವಾಮಿಣ್ಣ ಇದ್ದಾರೆ, ಇಲ್ಲಿ ಮಲ್ಲಪ್ಪ ಸರ್ ಇದ್ದಾರೆ, ಈಗಷ್ಟೇ ನಾವೆಲ್ಲ ಮಾತಾಡೋಕೆ ಕೊಟ್ಟರೆ ಇಲ್ಲೇ ಅಧ್ಯಕ್ಷಿಣಿ ನಮ್ಮ ಶಶಿಕಲಾ ನಾಗರಾಜ್ ಮೇಡಮ್ ಕೂಡ ಸಾಯಂಕಾಲ ಬರೋರಿದ್ದಾರೆ. ಈ ನೆಲೆಯಲ್ಲಿ ನಾವೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಲೇಬೇಕು.
ಒಂದೊಂದು ಸಂಘಟನೆಗೆ ಆಶೀರ್ವಾದ ಮಾಡಿದಾಗೆ ನೀವೆಲ್ಲರೂ ಸೇರಿ ಇದು ಪುಟ್ಟ ಸಂಘಟನೆ ನಾವು ಬೇರೆ ವಿಭಿನ್ನವಾಗಿ ಮಾಡಬೇಕು ಅಂತ ಇತ್ತು. ಆದಾಗ್ಯೂ ಕೂಡ ಇಲ್ಲೇನೋ ಒಂದು ಕಾರ್ಯಕ್ರಮ ನಡೀತಿದೆ, ಅದ್ರ ಜೊತೆ ಜೋಡಿಸಿ ನಾವು ಕೂಡ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡೋಣ ನಮ್ಮ ಮಕ್ಕಳೊಂದಿಗೆ. ಹಾಗೆ ವಿಶೇಷವಾಗಿ ನಮ್ಮ ಸುಬ್ರಹ್ಮಣ್ಯ ಸರ್ ಅವರ ಹುಟ್ಟುಹಬ್ಬವನ್ನು ಇಂಥ ಒಂದು ಏರಿಯಾದಲ್ಲಿ ಮಾಡಿದ್ರೆ ನಿಜವಾಗೂ ಅದೇನಾದರೂ ಒಂದು ಸಣ್ಣ ಅಳಿಲು ಸೇವೆ ಅಂತ ಭಾವಿಸ್ತೀನಿ ನಾನು. ಅದು ಏನೋ ಮಾಡಿದ್ದಲ್ಲ, ಅಲ್ಲೆಲ್ಲೋ ಬೀದಿಗಳಲ್ಲಿ ನಿಂತು ಇನ್ನೇನೋ ಮಾಡಿ ಅದ್ದೂರಿಯಾಗಿ ಬರೋದಕ್ಕಿಂತ ಹೆಚ್ಚು ಈ ಥರದೊಂದು ಕಾರ್ಯಕ್ರಮಗಳಲ್ಲಿ ಜೋಡಿಸ್ಕೋಬೇಕು ಅಂಥೇಳಿ ನಮ್ಮ ಮನಸ್ಸು ಯಾವಾಗಲೂ ತುಡಿತಾ ಇದ್ದೇ ಇರುತ್ತೆ. ಇಂಥ ಹಿನ್ನೆಲೆಯಲ್ಲಿ ನಿಮ್ಮೆಲ್ರಿಗೂ ಕೂಡ ಮಗದೊಮ್ಮೆ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ, ದರ್ಗಾಜೋಗಳ್ಳಿ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಪ್ರಮುಖ ಮುಖಂಡರುಗಳಿಗೆ, ನಮ್ಮ ಸಂಘಟನೆಯ ನೇತೃತ್ವ ವಹಿಸಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾದ ಶ್ರೀರಾಮ್ಜಿ ಅವ್ರಿಗೆ, ಮತ್ತು ಮೋಹನ್ ಜಿ ಬಂದಿದ್ದಾರೆ, ಶಿವಕುಮಾರ್ ಜಿ ಇದ್ದಾರೆ, ವಿಶೇಷವಾಗಿ ಎಲ್ಲ ನನ್ನ ಫರ್ದೀನ್ ಖಾನ್ ಮತ್ತು ಎಲ್ಲ ಗೆಳೆಯರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಬಯಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಇಲ್ಲಿ ಒಂದು ನಿನ್ನೆ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಧ್ವಜಾರೋಹಣ ಕಾರ್ಯಕ್ರಮ, ಈ ಒಂದು ಸಂಜೆ ಮಾಡಿರೋದು ಇವತ್ತು ಬೆಳಿಗ್ಗೆ ಧ್ವಜಾರೋಹಣ ಕಾರ್ಯಕ್ರಮ ಆಗಿದೆ. ಈಗ ರಸ ಸಂಜೆ ಕಾರ್ಯಕ್ರಮ, ಈ ಕಾರ್ಯಕ್ರಮನ ಇನ್ನೂ ಮುಂದಿನ ದಿನಗಳಲ್ಲಿ ಯಶಸ್ವಿಯಾಗಿ ನಡೀಲಿ. ಈ ಒಂದು ಸಂಘಟನೆ ಹೆಚ್ಚಾಗಿ ಒಳ್ಳೆ ಶಕ್ತಿ ನಮ್ಮ ಎಲ್ಲ ಕನ್ನಡ ಪರ ಮನಸ್ಸುಗಳ ಪರವಾಗಿ ಮತ್ತು ಕನ್ನಡ ಪರ ಹೋರಾಟಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಲಿ. ಅದನ್ನು ಅತ್ಯಂತ ಪುರಾತನವಾದಂಥ ಶ್ರೇಷ್ಠ